ಇನ್ನು ಸಂಜೆ 4:30ಕ್ಕೆ ಸಿಎಂ ಗೃಹ ಕಚೇರಿಯಲ್ಲಿ ಮೀಟಿಂಗ್ ಇರುತ್ತೆ. ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಸರ್ಜನ್ ಇರಲೇಬೇಕು. ಸಭೆಯಲ್ಲಿ ಹಾಜರಿರಬೇಕು ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಾವಿನ ವರದಿ ಸಮೇತ ಬೆಂಗಳೂರಿಗೆ ತೆರಳಿದ್ದಾರೆ ಅಧಿಕಾರಿಗಳು. 4:30ಕ್ಕೆ ಈ ಮೀಟಿಂಗ್ ಇರುತ್ತೆ. ಏನು ಕಾರಣ, ಏನಾಯ್ತು ಅನ್ನುವಂತ ವಿವರಣೆಯನ್ನ ಕೊಡಬೇಕಾಗುತ್ತೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಸರ್ಜನ್ ಈ ಒಂದು ಸಭೆಯಲ್ಲಿರ್ತಾರೆ. ಇದಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಅದಕ್ಕೆ ಏನ್ ಕಾರಣ ಏನು ಅನ್ನೋದನ್ನ ಈ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅನ್ನೋದಾಗಿ. ಈಗ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ IV ಡ್ರಿಪ್ನದ್ದೇ ಸಮಸ್ಯೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ವಿನಯ್ ಕಾಶಪ್ಪನವರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಇವತ್ತಿನ ಸಭೆಯನ್ನ ಕರೆದಿದ್ದಾರೆ. ಯಾರ್ಯಾರು ಮುಖ್ಯವಾಗಿ ಈ ಸಭೆಯಲ್ಲಿ ಇರ್ತಾರೆ, ಯಾವ್ಯಾವ ವಿಚಾರಗಳ ಚರ್ಚೆಯಾಗುತ್ತೆ, ಒಂದು ಸೊಲ್ಯೂಷನ್ ಅನ್ನೋದು ಖಂಡಿತವಾಗಿಯೂ ಬೇಕಿದೆ ಇದರಲ್ಲಿ. ವಿನಯ್, ಖಂಡಿತ ಚೈತ್ರ, ಸದ್ಯಕ್ಕೆ ಬಳ್ಳಾರಿ ಜಿಲ್ಲೆಯಲ್ಲಾಗಿರುವಂತಹ ಬಾಣಂತಿಯರ ಸಾಲು ಸಾವುಗಳೇನಿದೆ, ಇದು ನಿಜಕ್ಕೂ ಕೂಡ ಕೇವಲ ಬಳ್ಳಾರಿ ಅಲ್ಲ, ಇದು ರಾಜ್ಯದ ಬಾಣಂತಿಯರಿಗೆ ಒಂದು ಆತಂಕವನ್ನ ಮತ್ತು ಭಯವನ್ನು ಹುಟ್ಟಿಸಿರುವಂಥದ್ದು. ಸದ್ಯಕ್ಕೆ ಕಳೆದ ವಾರ ಬಳ್ಳಾರಿ ಜಿಲ್ಲೆಯಲ್ಲಿ ಆಗಿರುವಂತಹ ಬಾಣಂತಿಯರ ಸಾವಿನ ಪ್ರಕರಣ ಏನಿದೆ, ಇದಕ್ಕೆ ಮುಖ್ಯವಾಗಿ ಯಾಕೆ ಕಾರಣ ಆಯ್ತು? ಯಾಕಂದ್ರೆ 3 ಜನ ಮತ್ತು 4 ಜನದ ಸಾವಿನ ಬಳಿಕ ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಈ ಒಂದು ಘಟನೆಯ ಬಳಿಕ ತುರ್ತಾಗಿ ಒಂದು ತಜ್ಞರ ಸಮಿತಿಯನ್ನ, ಅದರಲ್ಲೂ ಪ್ರಮುಖವಾಗಿ 3 ಜನ ತಜ್ಞರು ಒಳಗೊಂಡಿರುವಂತಹ ಒಂದು ಸಮಿತಿಯನ್ನ ಆರೋಗ್ಯ ಇಲಾಖೆ ರಚನೆ ಮಾಡಿತ್ತು. ಯಾಕೆ ಈ ಬಾಣಂತಿಯರ ಸಾವು ಈ ಒಂದು ಜಿಲ್ಲೆಯಲ್ಲಿ ಆಗಿದೆ, ಜೊತೆಗೆ ಕಳೆದ ಒಂದೇ ವಾರದಲ್ಲಿ ಈ ರೀತಿಯಾಗಿ ಸಾವಿಗೆ ಪ್ರಮುಖವಾದಂತಹ ಅಂಶಗಳೇನು ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ರಾಜೀವ್ ಗಾಂಧಿ ಆಸ್ಪತ್ರೆ ನೇತೃತ್ವದಲ್ಲಿ 3 ಜನ ಎಕ್ಸ್ಪರ್ಟ್ಸ್ ಗಳನ್ನ ನೇಮಕ ಮಾಡಿ ಇದರ ಕುರಿತು ಅಲ್ಲಿ ಹೋಗಿ ಸ್ಥಳದಲ್ಲಿ ಪರಿಶೀಲನೆ ಮಾಡಿಕೊಂಡು ಏನೇನೆಲ್ಲ ಲೋಪದೋಷಗಳಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಡುವಂತೆ ಸೂಚಿಸಿತ್ತು. ಇದರ ಪ್ರಕಾರ ಸಮಿತಿ ಕೂಡ ಎಲ್ಲ ಸಮಗ್ರವಾಗಿ ಏನೇನು ಲೋಪದೋಷಗಳಾಗಿದೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಂಡು ಆರೋಗ್ಯ ಇಲಾಖೆ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ. ಆ ವರದಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಅಂಶ ಕೂಡ ಬಟಾಬಯಲಾಗಿರುವಂತದ್ದು. ಪ್ರಮುಖವಾಗಿ ಡಾಕ್ಟರ್ ನಿರ್ಲಕ್ಷ್ಯ ಕಂಡು ಬಂದಿಲ್ಲ, ವೈದ್ಯಕೀಯ ಪ್ರೊಸೀಜರ್ಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಂಡು ಬಂದಿಲ್ಲ. ಬಾಣಂತಿಯರ ಸರ್ಜರಿ ಅಂದ್ರೆ ಏನು, ಅವರಿಗೆ ಸರ್ಜರಿ ಮಾಡುವಂತಹ ಯಾವುದೇ ರೀತಿಯಂತಹ ಪ್ರೊಸೀಜರ್ಗಳಲ್ಲಿ ಲೋಪ ಸಮಸ್ಯೆಗಳು ಕಂಡು ಬಂದಿಲ್ಲ. ಆದ್ರೆ ಇವರಿಗೆ ಸರ್ಜರಿ ಆದ ಬಳಿಕ ನೀಡಿರುವಂತಹ IV ಫ್ಲೂಯಿಡ್ ಅಂದ್ರೆ ದ್ರಾವಣ ಏನಿದೆ, ಇದು ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಸದ್ಯಕ್ಕೆ IV ಫ್ಲೂಯಿಡ್ ಅಂದ್ರೆ ತುಂಬಾ ಜನಕ್ಕೆ ಗೊಂದಲ ಆಗುತ್ತೆ, ಏನಿದು ಅಂತೇಳಿ. ಸರ್ವೇ ಸಾಮಾನ್ಯವಾಗಿ ಜನರಿಗೆ ನಿರ್ಜಲೀಕರಣ ಅಂದ್ರೆ ಶಸ್ತ್ರಚಿಕಿತ್ಸೆಗಳನ್ನ ಅಥವಾ ಈ ಸಿಜರನ್ಗಳನ್ನ ಮತ್ತು ನಿರ್ಜಲೀಕರಣ ಸಮಸ್ಯೆಗಳು ಮತ್ತು ಕ್ಷಾರ ಅಂಶಗಳಿಂದ ಕಡಿಮೆ ಅಂದ್ರೆ ದೇಹದಲ್ಲಿ ಸರ್ಜರಿ ಆದ ಬಳಿಕ ದೇಹ ಒಂದು ರೀತಿಯಂತಹ ರೆಸ್ಪಾಂಡ್ ಮಾಡ್ತಿರೋದಿಲ್ಲ ಮತ್ತು ಅವರಿಗೆ ನೀರಿನ ಅಂಶ ಕಡಿಮೆ ಆಗಿರುತ್ತೆ, ಸಕ್ಕರೆ ಅಂಶ ಕಡಿಮೆ ಆಗಿರುತ್ತೆ, ಉಪ್ಪಿನ ಅಂಶ, ದ್ರಾವಣದ ಅಂಶಗಳು ಕಡಿಮೆ ಆಗಿರುತ್ತೆ. ಇದನ್ನ ಬಾಣಂತಿಯರಿಗೆ ಸ್ಪೆಷಲಿ ಅವರು ಚೇತರಿಕೆ ಆಗ್ಲಿ, ನಿರ್ಜಲೀಕರಣ ಸಮಸ್ಯೆ ಎದುರಾಗದಿರ್ಲಿ ಅನ್ನುವಂತಹ ಕಾರಣಕ್ಕಾಗಿ ಇವರಿಗೆ IV ದ್ರಾವಣವನ್ನ ನೀಡ್ತಾರೆ. ಈ ದ್ರಾವಣವನ್ನ ರಕ್ತನಾಳಗಳ ಮೂಲಕ ದೇಹಕ್ಕೆ ನೀಡಿ ನೀರಿನ ಅಂಶವನ್ನು ಬ್ಯಾಲೆನ್ಸ್ ಮಾಡುವಂಥದ್ದು, ಸಕ್ಕರೆ, ಉಪ್ಪು, ದ್ರಾವಣಗಳ ಅಂಶಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಕೊಡುವಂತಹ ದ್ರಾವಣ ಪ್ರಮುಖ ಆಗಿರುತ್ತೆ. ಆದ್ರೆ ಸದ್ಯ ಇದೇ ಬಾಣಂತಿಯರ ಜೀವವನ್ನು ತೆಗೆದಿದೆ ಅನ್ನುವಂತಹ ಮೇಲ್ನೋಟದ ಆರೋಪವನ್ನು ಕೂಡ ಈ ತಜ್ಞರ ಸಮಿತಿ ಸರ್ಕಾರದ ಮುಂದಿಟ್ಟಿದೆ. ಹೀಗೆ ಯಾವಾಗ ಈ ರೀತಿಯಂತ ಒಂದು ಅಂಶ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಕೂಡ ಇದೇ ರೀತಿಯಂತ ಘಟನೆಗಳು ಆಗಿದೆನಾ? ಯಾಕಂದ್ರೆ ತುಮಕೂರಲ್ಲೂ ಕೂಡ ಕಳೆದ ತಿಂಗಳ 2 ಬಾಣಂತಿಯರ ಸಾವಾಗಿತ್ತು. ಇದು ಕೂಡ ಈಗ ಚರ್ಚೆಗೆ ಬಂದಿದೆ. ಹೀಗಾಗಿ ತುರ್ತಾಗಿ ಸಿಎಂ 4:15ಕ್ಕೆ ಒಂದು ಸಭೆಯನ್ನ ಕರೆದಿದ್ದಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಸರ್ಜನ್ಗಳು ಮತ್ತು ವೈದ್ಯಾಧಿಕಾರಿಗಳು, ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್, ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶರಣಪ್ರಕಾಶ್ ಪಾಟೀಲ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಘಟನೆಗೆ ಏನ್ ಕಾರಣ ಆಗಿತ್ತು, ಯಾಕಂದ್ರೆ ಇದು ರಾಜ್ಯದ ಏನು ಮೆಡಿಸಿನ್ ಅನ್ನು ಸಪ್ಲೈ ಮಾಡುವಂತಹ ಮೆಡಿಸಿನ್ ಸಪ್ಲೈ ಕಂಪನಿ ಅಂದ್ರೆ ನಮ್ಮ ಟೆಂಡರ್ ಮೂಲಕವೇ ಪಶ್ಚಿಮ ಬಂಗಾಳದಿಂದ ತರಿಸಿಕೊಂಡಿರುವಂತದ್ದು ಮತ್ತು ಆರೋಗ್ಯ ಇಲಾಖೆಯ ಮೆಡಿಸಿನ್ ಸರಬರಾಜು ಕಂಪನಿ ಅಂದ್ರೆ ನಿಗಮದಿಂದಲೇ ಇದು ಡಿಸ್ಟ್ರಿಬ್ಯೂಷನ್ ಕೂಡ ಆಗಿರುವಂತದ್ದು. ಇದು ಸದ್ಯಕ್ಕೆ ಆತಂಕ ಆಗಿದೆ, ಯಾಕಂದ್ರೆ ಆರೋಗ್ಯ ಇಲಾಖೆಯೇ ನೀಡಿರುವಂತಹ ಮೆಡಿಸಿನ್ ಇದು ಮತ್ತು ದ್ರಾವಣ ಇದಾಗಿದೆ. ಹೀಗಾಗಿ ಸದ್ಯ ಈ ಒಂದು ಬ್ಯಾಚ್ ಪರ್ಟಿಕ್ಯುಲರ್ ಆಗಿ ಈಗ ಎಕ್ಸ್ಪರ್ಟ್ಸ್ ಕಮಿಟಿ ಒಂದು ಬ್ಯಾಚ್ ಅನ್ನ ಮೆನ್ಷನ್ ಮಾಡಿ ಈ ಬ್ಯಾಚ್ ಅಲ್ಲಿ ಮಾತ್ರ ಲೋಪದೋಷಗಳು ಕಂಡು ಬಂದಿದೆ ಅನ್ನೋ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಹೀಗಾಗಿ ಆ ಒಂದು ಪರ್ಟಿಕ್ಯುಲರ್ ಬ್ಯಾಚ್ ಅನ್ನು ತೆಗೆದುಕೊಂಡಿರುವಂತಹ ಆರೋಗ್ಯ ಇಲಾಖೆ ಅದನ್ನ ಲ್ಯಾಬ್ ಕಳಿಸಿದ್ದಾರೆ. ಈ ಲ್ಯಾಬ್ ನ ವರದಿ ಇದೇ 9ನೇ ತಾರೀಕಿಗೆ ಬರ್ತಾ ಇದೆ, ಡಿಸೆಂಬರ್ 9ಕ್ಕೆ ಬರುತ್ತೆ. ಅಲ್ಲಿ ಏನಾದ್ರೂ ಇದು ಕಳಪೆ ಮತ್ತು ಇದೇ ಕಾರಣ ಆಗಿತ್ತು ಅನ್ನೋ ಅಂಶ ಬಯಲಿಗಾದ್ರೆ ಆ ಒಂದು ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸೋದನ್ನು ಮತ್ತು ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ವಿನಯ್ ಮಾಹಿತಿಗಾಗಿ.